ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ಮತ್ತೊಂದು ಸಂಕಷ್ಟ ಶುರುವಾಗ್ತಾ ಇದೆ. ಅಂದು ಕೊರೋನಾ, ಇಂದು ಎಬೋಲಾ ಭಯ. ಅಮೆರಿಕ ಉಗಾಂಡಾದಲ್ಲಿ ಕಿಲ್ಲರ್ ವೈರಸ್ ಆರ್ಭಟ ಶುರುವಾಗಿದೆ. ಎಬೋಲಾ ಮರಣ ಪ್ರಮಾಣ 50%ರಷ್ಟಿರುವಂಥದ್ದು. ಕಿಲ್ಲರ್ ಕೊರೋನಾಗಿಂತ ಡೆಡ್ಲಿನಾ ಈ ಎಬೋಲಾ? ಹಾಗಾದ್ರೆ ಕಾಂಗೋ, ಸುಡಾನ್, ಉಗಾಂಡಾ ದೇಶಗಳಲ್ಲಿ ಅಬ್ಬರಿಸಿ ಈಗಾಗಲೇ ಅಲ್ಲಿನ ಜನರ ಪ್ರಾಣವನ್ನ ತೆಗೆದುಕೊಂಡಿದೆ. ಮರಣ ಮೃದಂಗ ಬಾರಿಸ್ತಾ ಇರುವಂಥದ್ದು. ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ಮತ್ತೊಂದು ಸಂಕಷ್ಟ ಶುರುವಾಗ್ತಾ ಇದೆಯಾ? ಅಂದು ಕೊರೋನಾ, ಇಂದು ಎಬೋಲಾ ಭಯ. ಎರಡೂ ಕೂಡ ಭಯವನ್ನ ಪಡಿಸ್ತಾ ಇರುವಂಥದ್ದು. ಎರಡೂ ಕೂಡ ವೈರಸ್ಸೇ. ಆದ್ರೆ ಯಾವ ರೀತಿಯಾಗಿ ಬರುತ್ತೆ ಅದಿನ್ನೂ ಕೂಡ ಕುತೂಹಲಕಾರಿಯಾಗಿರುವಂಥದ್ದು. ಸದ್ಯಕ್ಕೆ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡಿದೆ. ಕಿಲ್ಲರ್ ಕೊರೋನಾಗಿಂತ ಈ ಡೆಡ್ಲಿನ ಹಾಗಾದ್ರೆ ಎಬೋಲಾ ವೈರಸ್? ಕಾಂಗೋ, ಸುಡಾನ್, ಉಗಾಂಡಾ ದೇಶಗಳಲ್ಲಿ ಅಬ್ಬರಿಸ್ತಾ ಇದೆ. ಆ ದೇಶಗಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಮರಣ ಮೃದಂಗ ಬಾರಿಸ್ತಾ ಇದೆ. ಯುದ್ಧದ ಬಿಕ್ಕಟ್ಟಿನ ಮಧ್ಯೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗ್ತಾ ಇರುವಂಥದ್ದು. ನೋಡಿ, ಒಂದ್ ಕಡೆನಲ್ಲಿ ಸದ್ಯಕ್ಕೆ ಭಾರತದಾಗ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ ಇನ್ನೂ ಕೂಡ ಈ ವೈರಸ್ ಯಾರಲ್ಲೂ ಕೂಡ ಪತ್ತೆಯಾಗಿಲ್ಲ. ಅದು ಸಮಾಧಾನಕಾರ ವಿಚಾರ ಆದ್ರೂ ಕೂಡ ವ್ಯವಹಾರ, ವ್ಯಾಪಾರ ವಹಿವಾಟು ಅನ್ನೋದೇನಿದೆ ಭಾರತ ಮಾಡ್ಕೊಳ್ತಾ ಬಂದಿರೋದು, ಅದು ತುಂಬಾ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಆಫ್ರಿಕಾ ಖಂಡದಿಂದ ನಮ್ಮ ದೇಶಕ್ಕೆ ಸುಮಾರು ಜನ ಬರ್ಬೋದು. ಒಂದು ಉದ್ಯೋಗಕ್ಕೆ ಬರ್ಬೋದು, ಅಥವಾ ಎಜುಕೇಶನ್ ಸೆಕ್ಟರಿಗೆ ಏನೋ ಅದನ್ನ ನೆಚ್ಕೊಂಡು ಶಿಕ್ಷಣವನ್ನ ಕಲಿಯೋದಕ್ಕೆ ಬರ್ಬೋದು. ಹೀಗೆ ಹಲವಾರು ರೀತಿಗಳಲ್ಲಿ ಭಾರತಕ್ಕೆ ಕೂಡ ಬರೋರು ಇರ್ತಾರೆ, ಅಥವಾ ಪ್ರವಾಸಕ್ಕೆ ಬರೋರು ಇರ್ತಾರೆ. ಅವ್ರು ಬಂದಂತಹ ಸಂದರ್ಭದಲ್ಲಿ ಆ ಒಂದು ಎಬೋಲಾ ವೈರಸ್ ಏನಿದೆ ಅದು ಎಲ್ಲರನ್ನ ತಲುಪುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಯಾಕಂತ ಅಂದ್ರೆ ಕೊರೋನಾ ಸಮಯದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದ್ದಂಥದ್ದು. ಹರಡ್ತು. ಅದು ಮನುಷ್ಯನಿಂದ ಮನುಷ್ಯನಿಗೆ, ಗಾಳಿಯ ಮೂಲಕ ಮನುಷ್ಯನಿಂದ ಮನುಷ್ಯನಿಗೆ ಹೋಗಿ ಆ ಒಂದು ವೈರಸ್ ಅನ್ನೋದು ಹರಡಿದಂಥದ್ದು. ಅದೇ ರೀತಿಯಲ್ಲಿ ಇದು ಕೂಡ ಎಬೋಲಾ ವೈರಸ್ ಹರಡ್ತಾ ಇದೆ. ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಸಾಮಾನ್ಯ ಕಾಯಿಲೆ, ನಮ್ಗೆ ಇವಾಗ ಜ್ವರ, ನೆಗಡಿ, ಕೆಮ್ಮು ಯಾವ ರೀತಿ ಆಗಿರುತ್ತೋ ಅದೇ ರೀತಿಯಾದಂತಹ ಸಿಂಪ್ಟಮ್ಸ್ ಇದ್ರಲ್ಲೂ ಕೂಡ ಇರುತ್ತೆ. ನಾವ್ ಅಂದ್ಕೊಳ್ತೀವಿ ಜ್ವರ ಬಂದಿದೆ, ಸರಿ ಹೋಗುತ್ತೆ ಬಿಡು, ಯಾಕೆ ಅಷ್ಟೊಂದು ಹೆದರ್ಕೊಳ್ಬೇಕು, ಧೈರ್ಯ ಯಾಕೆ ಕಳ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾವಿರ್ತೀವಿ. ಆದ್ರೆ ನಮ್ಗೆ ಗೊತ್ತಿಲ್ದಲೆ ನಮ್ಮ ದೇಹದೊಳಗೆ ಆ ಒಂದು ವೈರಸ್ ಹೊಕ್ಕು ನಮ್ಮನ್ನ ತಿನ್ನೋದಕ್ಕೆ ಮುಂದಾಗ್ಬಿಡುತ್ತೆ. ನಮಗೆ ಗೊತ್ತೇ ಆಗೋದಿಲ್ಲ. ನಿರ್ಲಕ್ಷ್ಯವನ್ನ ವಹಿಸಿದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತೆ. ಆ ರೀತಿಯಾಗಿ ಆಗೋಗ್ಬಿಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದಷ್ಟು ರೀತಿಯಾದಂತಹ ಸೂಚನೆಗಳನ್ನ ಕೊಟ್ಟಿರುವಂಥದ್ದು, ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಮಾಸ್ಕ್ ಅನ್ನ ಹಾಕೊಳ್ಬೇಕು, ಸ್ಯಾನಿಟೈಸರ್ ಬಳಕೆ ಮಾಡಬೇಕು. ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಅತಿ ಹೆಚ್ಚಿನದಾಗಿ ಅಲರ್ಟ್ ಗಳನ್ನ ಘೋಷಣೆ ಮಾಡಿರುವಂಥದ್ದು. ಆಫ್ರಿಕಾ ಭೂತ ಭಾರತಕ್ಕೂ ಕೂಡ ಬಂದೇ ಬಿಡುತ್ತಾ? ಹಾಗಾದ್ರೆ 2026ರಲ್ಲಿ ಎಬೋಲಾಗೆ ಇದುವರೆಗೂ ಕೂಡ 186 ಮಂದಿ ಬಲಿಯಾಗಿದ್ದಾರೆ. ಭಾರತಕ್ಕೆ ಲಾಕ್ಡೌನ್ ದಿನಗಳು ಮತ್ತೆ ಎದುರಾಗುತ್ತಾ? ಆ ದಿನಗಳು ಮತ್ತೆ ಬರುತ್ತಾ? ದಿಢೀರ್ ಹೆಲ್ತ್ ಎಮರ್ಜೆನ್ಸಿ ಘೋಷಿಸಿದ್ದಕ್ಕೆ WHO. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಯಾರ್ಯಾರು ಬರ್ತಾರೆ, ಏನೇನೋ ಮಾಡ್ತಾರೆ, ಎಲ್ಲದರ ಕುರಿತಾಗಿ ನಿಗಾವನ್ನ ವಹಿಸಲಾಗ್ತಾ ಇರುವಂಥದ್ದು. ಆರೋಗ್ಯದ ಇಲಾಖೆಯಿಂದ ಇದೀಗ ನಿಗಾವನ್ನ ಇಡಲಾಗಿದೆ. ವಿಮಾನ ನಿಲ್ದಾಣಗಳಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ಅಲರ್ಟ್ ಗಳನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆಗತ್ತೆ ಅನ್ನೋದು ತೀವ್ರವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಕೊರೋನಾದಂತೆ ಇದು ಕೂಡ ಗಾಳಿಯ ಮೂಲಕ ಹರಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆ ಸಂದರ್ಭದಲ್ಲೂ ಕೂಡ ಕೊರೋನಾ ಬಂದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಅಥವಾ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಇದೆಯಾ, ಇದ್ರೆ ಯಾವ ರೀತಿಯಾಗಿದೆ, ಗುಣ ಲಕ್ಷಣಗಳನ್ನ ಆಧಾರವಾಗಿಟ್ಕೊಂಡು ಅದಕ್ಕೆ ಮೆಡಿಸನ್ ಅನ್ನ ಕೊಡ್ತಾರಾ, ಅಥವಾ ಅದನ್ನ ಹೊರತುಪಡಿಸಿ ಇದಕ್ಕೆ ಸಪರೇಟ್ ಆದಂತ ಮೆಡಿಕಲ್ ಟರ್ಮ್ ನಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರೂ ಮೆಡಿಸನ್ ಇದೆಯಾ, ಯಾವ್ದು ಕೂಡ ಗೊತ್ತಿರಲಿಲ್ಲ. ಕೊರೋನಾ ಬಂದಾದ ಮೇಲೆ ಅದಕ್ಕೆ ವ್ಯಾಕ್ಸಿನೇಷನ್ ಅಂತೆ, ಅದು ಇದು ಅಂತ ಹೇಳಿ ಅದಾದ ನಂತರ ಆರೋಗ್ಯ ಇಲಾಖೆಯಿಂದ ಕೆಲವೊಂದಷ್ಟು ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು ಸರ್ಕಾರ. ಆ ವೈರಸ್ ಬಂದಾಗ ಆ ವೈರಸ್ ಏನು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸುಮಾರು ದಿನಗಳನ್ನ ತೆಗೆದುಕೊಳ್ತು. ಆದ್ರೆ ಇದೀಗ ಎಬೋಲಾ ವೈರಸ್ ಆಫ್ರಿಕಾ ಖಂಡದಲ್ಲಿ ಈಗ ಆಲ್ರೆಡಿ ತುಂಬಾ ಜನರ ಪ್ರಾಣವನ್ನ ತೆಗೆದುಕೊಂಡಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಆಫ್ರಿಕಾ ಖಂಡದಲ್ಲಿ ಒಂದು ಮೌಢ್ಯ ಆಚರಣೆ ಕೂಡ ಇದೆ. ಆ ಮೌಢ್ಯ ಆಚರಣೆಯಿಂದ ಈ ಒಂದು ವೈರಸ್ ಜಾಸ್ತಿಯಾಗಿ ಪಸರಿಸಿದಂಥದ್ದು ಅಲ್ಲಿ. ಭಾರತದಲ್ಲೂ ಕೂಡ ಈ ಮಾರಕ ವೈರಸ್ ಹರಡುತ್ತಾ ಹೈ ರಿಸ್ಕ್ ಇರೋ ದೇಶಗಳಿಗೆ ಹೋಗದಂತೆ ಸೂಚನೆಯನ್ನ ಕೊಡಲಾಗಿದೆ. ಭಾರತದಲ್ಲೂ ಕೂಡ ಕಟ್ಟೆಚ್ಚರವನ್ನ ಕೊಡಲಾಗಿರುವಂಥದ್ದು. ಕೇಂದ್ರದಿಂದ ಗೈಡ್ ಲೈನ್ಸ್ ಕೂಡ ಬಿಡುಗಡೆಯಾಗಿದೆ.
ಸಿಲಿಕಾನ್ ಸಿಟಿಯಲ್ಲೂ ಕೂಡ ಎಬೋಲಾ ವೈರಸ್ ಟೆನ್ಷನ್ ಶುರುವಾಗಿರುವಂಥದ್ದು. ಸದ್ಯಕ್ಕೆ ಭಾರತದಲ್ಲಿ ಎಬೋಲಾ ಪ್ರಕರಣ ದಾಖಲಾಗಿಲ್ಲ, ಕರ್ನಾಟಕದಲ್ಲೂ ಕೂಡ ದಾಖಲಾಗಿಲ್ಲ. ಕೇವಲ ಭಾರತ ಅಲ್ಲ, ರಾಜ್ಯದ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫುಲ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೆಲವೊಂದಷ್ಟು ರೀತಿಯಾದಂತಹ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ವೈರಸ್ ಆತಂಕ ಜಾಸ್ತಿ ಆಗ್ತಾ ಇದೆ. ಕಾರ್ಯಸೂಚಿಗಳನ್ನ ಬಿಡುಗಡೆ ಮಾಡಿದೆ ಸ್ಟ್ರಿಕ್ಟ್ ಆಗಿ. ಅದು ಕೂಡ ಇದನ್ನ ಪಾಲಿಸಲೇಬೇಕು, ಅಂತರ ಇರಬೇಕು, ಮಾಸ್ಕ್ ಹಾಕೊಂಡಿರ್ಬೇಕು, ಹೀಗೆ ಕೆಲವೊಂದಷ್ಟು ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಆದ್ರೆ ನಾನು ಆಗ್ಲೇನೆ ಹೇಳಿದೆ, ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಇಲ್ಲಿ ಆಫ್ರಿಕಾದಲ್ಲಿ ಒಂದು ಮೌಢ್ಯ ಆಚರಣೆ ಇದೆ. ಆಚರಣೆ ಏನು ಅಂತ ಅಂದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ತೀರ್ಕೊಳ್ತಾರೆ ಅಥವಾ ಯಾರಾದ್ರೂ ಮೃತಪಡ್ತಾರೆ ಅಂತ ಅಂದ್ರೆ ಸ್ವತಃ ಅವರಿಗೊಂದು ಹಕ್ ಕೊಟ್ಟು ಅಥವಾ ಅವರೇ ಸ್ವತಃ ಅವ್ರಿಗೆ ಸ್ನಾನ ಮಾಡಿಸುವಂತ ಒಂದು ಮೌಢ್ಯವನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮುಟ್ತಾರೆ, ವೈರಸ್ ಏನಾಗುತ್ತೆ ಅವಾಗ ಪಸರಿಸ್ತಾ ಹೋಗುತ್ತೆ, ಎಲ್ರಿಗೂ ಕೂಡ ಹರಡುತ್ತೆ ಆ ವೈರಸ್ ಅನ್ನೋದು. ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗತ್ತೆ. ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಕೇಂದ್ರದಿಂದಲೂ ಕೂಡ, ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. 3 ಲೇಯರ್ ಮಾಸ್ಕ್ ಕಡ್ಡಾಯಗೊಳಿಸಿದೆ, ಹ್ಯಾಂಡ್ ಗ್ಲೌಸ್ ಹಾಕ್ಲೇಬೇಕು, ಸ್ಯಾನಿಟೈಸರ್ ಅನ್ನ ಬಳಸಲೇಬೇಕು. ಅದೇ ರೀತಿಯಾಗಿ ಶಂಕಿತರು ಪತ್ತೆಯಾದ್ರೆ ಅವರಿಗೆಲ್ಲ ಯಾವ್ಯಾವ ಒಂದು ಸೂಚನೆಗಳನ್ನ ಕೊಡಬೇಕು ಅದನ್ನು ಕೂಡ ಪಾಲಿಸಬೇಕಾಗುತ್ತೆ. ಸೋಂಕಿತ ವ್ಯಕ್ತಿಗಳ ರಕ್ತ ಅಥವಾ ದೇಹದ ದ್ರವಗಳ ನೇರ ಸಂಪರ್ಕ, ಸೋಂಕಿತ ಪ್ರಾಣಿಗಳು, ಕಲುಷಿತ ವಸ್ತುಗಳ ಮೂಲಕವೂ ಕೂಡ ಈ ಒಂದು ಎಬೋಲಾ ಹರಡುವಿಕೆ ಜಾಸ್ತಿ ಇರುತ್ತೆ. ಅದನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸೋಂಕಿತ ವ್ಯಕ್ತಿಗಳ ರಕ್ತ ಅಥವಾ ದೇಹದ ದ್ರವಗಳ ನೇರ ಸಂಪರ್ಕ ಇದ್ರೆ ಈ ಒಂದು ಸೋಂಕು ಅತಿ ಹೆಚ್ಚಿನದಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋಂಕಿತ ಪ್ರಾಣಿಗಳಾಗಿರ್ಬೋದು ಅಥವಾ ಕಲುಷಿತ ವಸ್ತುಗಳಾಗಿರ್ಬೋದು, ಆ ಮುಖಾಂತರ ಕೂಡ ಈ ಒಂದು ವೈರಸ್ ಅನ್ನೋದು ನಮ್ಮ ಹತ್ತಿರ ಬರೋದಕ್ಕೆ ಚಾನ್ಸಸ್ಗಳಿರುವಂಥದ್ದು. ಅದೇ ರೀತಿಯಾಗಿ ಆಫ್ರಿಕಾದಲ್ಲಿ ಈ ಒಂದು ವೈರಸ್ ಪ್ರಮಾಣ ಅನ್ನೋದೇನಿದೆ ಅಥವಾ ಈ ಡೆತ್ ರೇಟ್ ಅನ್ನೋದೇನಿದೆ ಅದು ಜಾಸ್ತಿ ಆಗೋದಕ್ಕೆ ಕಾರಣ ಅಲ್ಲಿದ್ದಂತಹ ಮೌಢ್ಯ ಆಚರಣೆ. ಹಾಗಾಗಿ ಅಲ್ಲಿ ತುಂಬಾ ಜಾಸ್ತಿ ಆಯ್ತು. ಅದನ್ನ ಗಮನಿಸಿದಂತಹ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ WHO ಸೂಕ್ತವಾಗಿ ಕ್ರಮಗಳನ್ನ ತೆಗೆದುಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ವಿಶ್ವದಾದ್ಯಂತ ಕೊರೋನಾ ಟೈಮಲ್ಲಿ ಆದಂತಹ ಪರಿಸ್ಥಿತಿ ಮತ್ತೆ ಉಲ್ಬಣ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು. ಇವಾಗ ಆಲ್ರೆಡಿ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಗಳ ಪ್ರಕಾರ ನಾವು ಮಾಸ್ಕ್ ಅನ್ನ ಹಾಕೊಳ್ಬೇಕು, ಸ್ಯಾನಿಟೈಸರ್ ಅನ್ನ ಬಳಸಬೇಕು, ಅಂತರ ಇರಬೇಕು. ಇವಾಗ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅನುಸರಿಸ್ಕೊಳ್ತಾ ಬಂದ್ವು, ಅದನ್ನೇ ಈ ಒಂದು ಸಂದರ್ಭದಲ್ಲೂ ಕೂಡ ಅನುಸರಿಸಬೇಕಾಗುತ್ತೆ. ಯಾರಿಗೂ ಕೂಡ ಲಾಕ್ ಡೌನ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಕೊರೋನಾ ಬಂದಂತ ಸಂದರ್ಭದಲ್ಲೇ ಲಾಕ್ ಡೌನ್ ಅನ್ನೋದು ಗೊತ್ತಾಗಿದ್ದು, ವರ್ಕ್ ಫ್ರಮ್ ಹೋಮ್ ಅನ್ನೋದು ಜಾಸ್ತಿ ಆಗಿತ್ತು. ಇದೀಗ ಮೆಡಿಕಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿರುವಂತಹ ಈ ಒಂದು ಸಂದರ್ಭದಲ್ಲಿ ಕೇವಲ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡ್ರೂ ಕೂಡ ಸೂಕ್ಷ್ಮವಾಗಿ ಜನಸಾಮಾನ್ಯರು ಕೂಡ ಅವರ ಆರೋಗ್ಯದ ಮೇಲೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಈ ರೀತಿಯಾದಂತಹ ವೈರಸ್ಗಳು ಬರ್ತಾವೆ ಅನ್ನುವಂಥ ಸಂದರ್ಭದಲ್ಲಿ ಹಲವು ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕಡೆಯಿಂದಲೂ ಕೂಡ ಹೊರಡಿಸಲಾಗ್ತಾ ಇರುವಂತದ್ದು, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಒಂದು ಕ್ವಶನ್ ಅನ್ನೋದು ಬರ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ವೈರಸ್ ಹರಡುತ್ತೆ, ಹಾಗಾದ್ರೆ ಯಾವೆಲ್ಲ ಸಿಂಪ್ಟಮ್ಸ್ ಗಳು ಎದುರಾಗತ್ತೆ, ಏನಾಗಬಹುದು ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಗೆಸ್ಟ್ ಅನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಜೀವೋತ್ತಮ ಹೆಲ್ತ್ ನ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ಕೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಎಬೋಲಾ ವೈರಸ್ ನಮ್ಗೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು, ಎಲ್ಲೋ ಒಂದ್ ಕಡೆ ಈ ಸಿಂಪ್ಟಮ್ಸ್ ಗಳು ಅನ್ನೋದನ್ನ ಅದನ್ನ ಮುಂದಿನ ಹಂತದಲ್ಲಿ ಮಾತಾಡ್ತಾ ಹೋದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಲರಾಮಿಂಗ್ ಸಿಚುಯೇಷನ್ ಏನಾದ್ರೂ ಕ್ರಿಯೇಟ್ ಮಾಡ್ತಾ ಇದೆಯಾ ಅಂತ. ಸೊ ಮೊದಲನೇದಾಗಿ ತುಂಬಾ ಒಳ್ಳೆಯ ಟಾಪಿಕ್ ಅನ್ನು ಚರ್ಚೆಗೆ. ಅಂಡ್ ಇಲ್ಲಿ ಹೆದರ್ಕೊಳ್ಳುವಂತ ಇಲ್ಲ ಸದ್ಯಕ್ಕೆ ನಮ್ಮ ದೇಶದಿಂದ, ಕರ್ನಾಟಕದಲ್ಲಿ ಇಲ್ಲ. ಆದ್ರೆ ಆಫ್ರಿಕಾದಲ್ಲಿ ಎಲ್ಲಿ ಅದು ಎಪಿಡೆಮಿಕ್ ಆಗಿದೆ, ಅಲ್ಲಿ ತುಂಬಾನೇ ಒಂದು ಸೀರಿಯಸ್ ಅಥವಾ ಎಮರ್ಜೆನ್ಸಿ ಇರುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ, ಮೌಢ್ಯ ಏನು ಆಚರಣೆಗಳಿವೆ, ಅಲ್ಲಿ ಡೆಡ್ ಬಾಡಿನ ಸ್ನಾನ ಮಾಡಿಸೋದಾಗುತ್ತೆ, ಅದನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಲ್ಲಿ ಅಲಾರಾಮಿಕವಾಗ್ಲೂ ಇದೆ. ಆದ್ರೆ ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಅಷ್ಟೊಂದು ಅಲಾರಾಮಿಕ್ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ನೀವು ಕೋವಿಡ್ ಕಂಪೇರ್ ಮಾಡ್ತಾ ಇದ್ರಿ, ತುಂಬಾ ಡಿಫ್ರೆನ್ಸಸ್ಗಳಿವೆ ಮುಂದೆ. ಆದ್ರೆ ಕೋವಿಡ್ ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅದು ಹರಡಿದ ಮೇಲೆ ಆಕ್ಷನ್ಸ್ ಗಳನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಇಲ್ಲಿ
ಬೇರೆ ದೇಶದಲ್ಲಿ ನಡೆದಿದೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬರಬಾರ್ದು, ನಮ್ಮ ಸಿಟಿಯಲ್ಲಿ ಬರಬಾರ್ದು ಅಂತ ಆಲ್ರೆಡಿ ಪ್ರಿಕಾಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ತಗೊಳ್ಳಿಕ್ಕೆ ಆಲ್ರೆಡಿ ಎಚ್ಚೆತ್ಕೊಂಡಿದೆ ಸರ್ಕಾರ. ಸೊ ಇದು ಒಂದು ಒಳ್ಳೆಯ ಆಸ್ಪೆಕ್ಟ್ ಡೆಫಿನೆಟ್ಲಿ. ಇದನ್ನ ಮಾಡೋದ್ರಿಂದ ಬರೋದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ, ಸ್ಪ್ರೆಡ್ ಆಗೋದೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಆ ದೇಶದಿಂದ ಹಲವಾರು ಜನರು ಬರೋದು ಹೋಗೋದು ಇರುತ್ತೆ. ಇದನ್ನ ಆಲ್ರೆಡಿ ಇನ್ಫೆಕ್ಟ್ ಆಗಿ ಪಾಸಿಟಿವ್ ಬಂದಿರುತ್ತೆ, ಅವ್ರಿಗೆ ಐಸೋಲೇಟ್ ಮಾಡ್ತಾರೆ, ಯಾರಿಗೆಲ್ಲ ಡೌಟ್ ಇರುತ್ತೆ ಮೈಂಟೈನ್ ಮಾಡ್ತಾರೆ, ಕರೆಕ್ಟ್. ಬಟ್ ಕಂಪ್ಲೀಟ್ ಆಗಿ ನಿಲ್ಸಿಕ್ ಆಗಲ್ಲ ಇದೆ. ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿಂದ ಬರೋದು ನಿಲ್ಸೋದು ಅಂತ ಹೇಳಿದ್ರೆ ಅದು ಮಿನಿಸ್ಟ್ರಿ ವೈಸ್ ಎಷ್ಟೊಂದು ಒಳ್ಳೇದು ಅಂತ ನಾವು ಹೇಳಿಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಆಸ್ ಆಫ್ ನೌ ನಮ್ಮ ರಾಜ್ಯಕ್ಕಾಗ್ಲಿ ಅಥವಾ ನಮ್ಮ ರಾಷ್ಟ್ರಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಬಟ್ ಬರುವಂತ ಸಾಧ್ಯತೆಗಳು ತುಂಬಾ ಇದೆ. ಸರ್ ಸರ್ ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು, ಸರ್ಕಾರದಿಂದ ಕೆಲವೊಂದಷ್ಟು ರೀತಿಯಾದಂತಹ ಮಾರ್ಗಸೂಚಿಗಳನ್ನ ಹೊರಡಿಸ್ತಾ ಇದ್ದಾರೆ. ಅಂದ್ರೆ ಇವಾಗ ಕೊರೋನಾ ಸಮಯದಲ್ಲಿ ನಾವೆಲ್ಲರೂ ಕೂಡ ಸ್ಯಾನಿಟೈಸರ್ ಉಪಯೋಗ ಮಾಡುವಂತದ್ದಾಗಿರ್ಬೋದು ಅಥವಾ ಮಾಸ್ಕ್ ಅನ್ನ ಧರಿಸುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಕ್ವಶನ್ ಬರುತ್ತೆ. ಸಾಮಾನ್ಯವಾಗಿ ನಮ್ಗೆ ಯಾವ್ದೋ ಒಂದು ಕಾಯಿಲೆ ಬಂತು ಅಂತ ಅಂದ್ರೆ ಯಾವ್ದೋ ಒಂದು ಕ್ಲಿನಿಕ್ಗೆ ಹೋದಂತ ಸಂದರ್ಭದಲ್ಲಿ ಜ್ವರ ಬಂದಿದೆ, ನೆಗಡಿ ಆಗಿದೆ, ಕೆಮ್ಮಾಗಿದೆ, ಅದಕ್ಕೆ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ, ಟ್ಯಾಬ್ಲೆಟ್ ಅಥವಾ ಏನಾದ್ರೂ ಮೆಡಿಸನ್ ಅನ್ನ ಕೊಟ್ಟು ಕಳಿಸ್ತಾರೆ. ಈ ವೈರಸ್ ಬಂದಂತ ಸಂದರ್ಭದಲ್ಲಿ, ಈ ಎಬೋಲಾ ವೈರಸ್ ಅಥವಾ ಕೊರೋನಾ ವೈರಸ್, ಇದು ಚಿಕ್ಕ ಪುಟ್ಟ ಲ್ಯಾಬ್ಗಳಲ್ಲಿ ಗೊತ್ತಾಗತ್ತಾ ಅಥವಾ ದೊಡ್ಡ ಲ್ಯಾಬ್ಗಳಿಗೆ ಹೋಗಬೇಕಾಗತ್ತಾ? ನಮ್ಗೆ ಈ ಸಿಂಪ್ಟಮ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಂಡಾದ್ಮೇಲೆ, ಒಂದ್ಸರಿ ಸಿಂಪ್ಟಮ್ಸ್ ತಿಳ್ಕೊಂಡಾದ್ಮೇಲೆ ಡಿಫರೆನ್ಷಿಯಲ್ ಡಯಾಗ್ನೋಸ್ ಅಂದ್ರೆ ಯಾವ್ದೆಲ್ಲ ಡಿಸೀಸ್ಗಳಿರ್ಬೋದು, ಯಾವ್ದೆಲ್ಲ ಕಂಡೀಷನ್ಗಳಿರ್ಬೋದು ಅಂತ ನಾವು ಹಚ್ಚಲಿಕ್ಕೆ ಖಂಡಿತವಾಗ್ಲೂ ಒಂದು ಮೆಡಿಕಲ್ ಸೆಂಟರ್ಗೆ ಹೋಗ್ಬೇಕಾಗುತ್ತೆ. ಆಸ್ ಆಫ್ ನೌ ಕೊರೋನಾ ಎಲ್ಲ ಕಡೆ ಟೆಸ್ಟ್ ಆಗ್ತದೆ, ಈ ಸಮಸ್ಯೆ ಇಲ್ಲ. ಅದು ಸ್ಪ್ರೆಡ್ ಆಗಿರೋ ಲೆವೆಲ್ ಇದ್ರೆ ಎಲ್ಲರೂ ಕೂಡ ಎಚ್ಚರಿಸ್ಬಿಟ್ಟು ಟೆಸ್ಟಿಂಗ್ ಮಾಡ್ತಾ ಇದ್ರು. ಎಬೋಲಾ ಏನಿದೆ ಅದನ್ನು ಕೂಡ ಮೀಡಿಯಂ ಟು ಹೈ